ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್. ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರಿಚಯ ನಿಮ್ಮೊಂದಿಗೆ ನಿರಂತರ. ಇವತ್ತಿನ ಲಾಗ್ಗೆ ಕಾರಣ ಏನಪ್ಪಾ ಅಂತಂದ್ರೆ, 4 ದಿನದ ಹಿಂದೆ ನನ್ನ ಫ್ರೆಂಡ್ ಬಂದಿದ್ದ ಊರಿಂದ ಕೆಲಸಕ್ಕೋಸ್ಕರ. ಮತ್ತೆ ಈಗ ವಾಪಸ್ ಊರಿಗೆ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲೇ ಕೆಲಸ ಸಿಕ್ಕಿದೆ, ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ನೋಡಿ. ಅಲ್ಲಿಂದ ಕೆಲಸಕ್ಕೋಸ್ಕರ ಬಂದವನು ಈಗ ಅಲ್ಲೇ ಅವ್ರ ಊರಲ್ಲೇ ಕೆಲಸ ಸಿಕ್ಕಂಗಾಗಿದೆ. ತುಂಬಾ ಖುಷಿ ಆಗ್ತಿದೆ, ಒಂದ್ ಕಡೆ ಬೇಜಾರು ಆಗ್ತಾ ಇದೆ, ಜೊತೆಗಿದ್ ಫ್ರೆಂಡ್ ಹೋಗ್ತಾ ಇದ್ದಾನಲ್ಲ ಅಂತ. ಆಲ್ರೆಡಿ ಟೈಮ್ ಆಗಿದೆ ಸ್ವಲ್ಪ, ಅಲ್ಲಿ ದೂರ ಹೋಗ್ಬೇಕಲ್ಲ, ಬೇಗ ರೆಡಿಯಾಗಿದ್ದಾನೆ. ನನಗಿಂತ ಹೆಚ್ಚಾಗಿ ಅವನೇ ಬೇಜಾರಾಗ್ಬಿಟ್ಟ ಹೋಗ್ಬೇಕಂದ್ರೆ ಮಾತಾಡ್ದೆ. ಈಗ ಬಿಟ್ಬಿಟ್ಟು ತಿಂಡಿ ಮಾಡಿಸಿ ಬಸ್ ಹಸ್ಬಿಟ್ಟು ಬರ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಮುಂದೆ ತಿಂಡಿ ಮಾಡಿಸುವಾಗ ಮಾತಾಡ್ಸೋಣ, ನೋಡೋಣ ಬನ್ನಿ. 5 minutes later. ಲಾಸ್ಟ್ ಫೋಟೋ ಬೆಳಗ್ಗೆ ಆದ್ರೂ ಮಾತಾಡ್ನಿಲ್ಲ, ಬಂದಾಗ್ಲೂ ಮಾತಾಡ್ನಿಲ್ಲ, ಈಗಲೂ ಮಾತಾಡ್ದೇನೆ ಹೋಯ್ತಾದ್ರು ಮಾತಾಡಲ್ಲ ಅಂದ್ರೆ ಬೇಜಾರು ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾತಾಡೋ ಏನಾದ್ರು ಹೋಲಿ, ಮಾತಾಯ್ತು ಅಂದ್ರೆ ಬೇಜಾರು ಅಂತ ಆದ್ರೆ ಮಾತಾಡ್ತೇವೆ. A few moments later. ಬಸ್ ಬರೋದಲ್ಲಿ ಸರಿ, ಹುಷಾರಾಗಿ ಹೊರಡು. ಹೋದ್ಮೇಲೆ ಫೋನ್ ಮಾಡು. ಕೆಂಗೇರಿಗೆ ತಗೊಂಡ್ಬಿಟ್ಟಿದ್ದ? ಹಾಂ, ಕೆಂಗೇರಿಗೆ. ಯಾವಾಗ ಕದಮೋಟ್ಲು ಅಂದ್ರೆ ಅಲ್ಲ ಮಾಮೂಲಿ ಬಸ್ ಸ್ಟ್ಯಾಂಡು ಈಚೆ ಇಳಿಸ್ತಾನ. ನೀನು ಬಸ್ ಸ್ಟ್ಯಾಂಡ್ ಒಳಕ್ಕೆ ಹೋಗ್ಬೇಡ, ಅಲ್ಲೇ ಈ ಕಡೆ ಮೈಸೂರು ಬಸ್ ಬಂದಾಗ ಇಳಿಸ್ತಲ್ಲ, ಅಲ್ಲೇ ಇಳಿಸ್ತಾನ, ನೋಡ್ಕೊಂಡು ಇಳಿ, ನಾನು ಫೋನ್ ಮಾಡ್ತೀನಿ. ಹಾಂ, ಅದೇ ಆ ಕಡೆ ಒಳಕ್ಕೆ ಹೋಗ್ಬೇಡ, ಅಷ್ಟೇ ಈಚೆ ನಿಲ್ಲಿಸ್ತಾನ. ಹಾಂ, ಹುಷಾರಾಗಿ ಹೊರಡು. ಮಾತಾಡ್ಲ ಅಂದ್ರೆ ಮಾತಾಡ್ದೇನೆ ಹೋಗ್ಬಿಟ್ನ ಕೊನೆಗೂ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಅಂದಾಗ್ಲೂ ಮಾತಾಡ್ಲಿಲ್ಲ, ಹೋರಾಗ್ಲೂ ಮಾತಾಡ್ಲಿಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಆ ಬಸ್ ಹೋಯ್ತು, ನಾವು ನಮ್ಮ ನೋಡ ಮನೆ ಕಡೆ. Fifteen minutes later. ಇವಾಗ ತಾನೇ ಅವನ್ನ ಬಸ್ ಹಸ್ಬಿಟ್ಟು ಬಂದೆ. ಬಂದಾಗ್ಲೂ ಏನೂ ಮಾತಾಡ್ನಿಲ್ಲ, ಇವಾಗ ಹೋಗೋಗ್ಲೂ ಮಾತಾಡೋ ಅಂದ್ರು ಏನೂ ಮಾತಾಡ್ನಿಲ್ಲ. ಪಾಪ ತುಂಬ ಬೇಜಾರಾಗಿದ್ದ. ನನಗೆ ಬೇಜಾರಾಗ್ತಾ ಇದೆ, ಇವ್ನು ಒಂದು 4 ದಿನ ಇದ್ದು ಹೊಂಟೋದ್ನಲ್ಲ ಅಂತ. ಅವನಿಗೂ ಜಾಸ್ತಿನೇ ಬೇಜಾರಾಗಿದೆ. ಅವ್ನ ಮುಖದಲ್ಲೇ ನೋಡಿದಾಗಲೇ ಅನ್ನಿಸ್ತಿತ್ತು, ಮಾತಾಡೋ ಅಂದ್ರೆ ಏನೂ ಮಾತಾಡ್ತಿರ್ಲಿಲ್ಲ. ಯಾಕಂತಂದರೆ ನಾನು ಈಗ ಬಂದು ಹಿಂಗೆ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟಿದೆ. ಬೈಕಲ್ಲಿ ಕುಂತ್ಕೊಂಡು ಹೋಗೋಗ್ಲೂ ಅಷ್ಟೇ, ಮಾತಾಡ್ಕೊಂಬಾರ ಅಂದ್ರೆ ಏನೂ ಮಾತಾಡ್ನಿಲ್ಲ ಅವನು. ಅವಾಗಲೇ ಅರ್ಥ ಆಯಿತು ತುಂಬ ಬೇಜಾರಾಗವನೇ, ಬಂದು ಹೋಗ್ತಾ ಇದ್ದೀನಿಲ್ಲ ಅಂತ ಅಂದ್ಕೊಂಡೆ. ಇರಲಿ, ಪರವಾಗಿಲ್ಲ. ಲೈಫಲ್ಲಿ ಕೆಲವೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ಗಳು ಹೇಗಾಗ್ತವೆ, ಹೆಂಗೆ ಅನ್ನೋದು ಗೊತ್ತಾಗಲ್ಲ. ಯಾಕಂತಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಇನ್ನು ಆಗೋದೇ ಇನ್ನೊಂದು. ಅವನು ಕೆಲಸ ಇಲ್ಲ ಅಂತ ಊರಿಂದ ಬಂದಿದ್ದ ಬೆಂಗಳೂರಿಗೆ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೇ ಸಿಗಂಗಾಯ್ತು ಕೆಲಸ. ನಾವು ಅಂದ್ಕೊಳ್ಳೋದು ಒಂದು, ಆಗೋದೇ ಇನ್ನೊಂದು. ಏನೂ ಮಾಡೋಕ್ಕಾಗಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನಗೂ ಏನೋ ಮಾತಾಡೋಕ್ಕೆ ಸ್ವಲ್ಪ ತುಂಬ ಬೇಜಾರಾಗ್ತಾ ಇದೆ. 4 ದಿನ ಇದ್ನಲ್ಲ ಜೊತೆಗೆ ಅಂತ. ಏನು ಮಾತಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳಿದೆ, ಹುಷಾರಾಗಿ ಹೋಗು. ನಾನು ಏನು ಅವನ ಜೊತೆಗೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಏನು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ಅವನು ಹೋಗುವಾಗ. ಇರಲಿ, ಪರವಾಗಿಲ್ಲ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ.